ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ನೋಡಿ ಯಾವ ಥರ ರೆಡಿಯಾಗಿದ್ದೀನಿ. ಇವಾಗ 4 o'clock ಆಗಿದೆ, ಟೈಮು 4 o'clock ಇದ್ದು ಇವಾಗ ಮಾರ್ಕೆಟ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಹೂವು ಮಾರ್ಕೆಟ್ಗೆ, ಕೇರ್ಪುರ ಮಾರ್ಕೆಟ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಬನ್ನಿ ನಾವು ಹೋಗಿ ಯಾವ ಥರ ಇರುತ್ತೆ ಕ್ರೌಡು ಮತ್ತು ಏನೇನು ಪ್ರೈಸಸ್ ಇರುತ್ತೆ ಎಲ್ಲ ನೋಡ್ಕೊಂಬರೋಣ. ಆಲ್ರೆಡಿ ಆಟೋಲ್ಲಿ ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಅನಿಲೆಲ್ಲ ಹೋಗಿದ್ದಾರೆ. ಇವಾಗ ನಾವು ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ. ಬನ್ನಿ ಹೋಗಿ ಯಾವ ಥರ ಇರುತ್ತೆ ಅಂತ ವ್ಲಾಗ್ ಮಾಡ್ತೀನಿ. ಓಕೆನಾ, ಬಾಯ್. ಗಾಯ್ಸ್, ನಾವು ಹೊರಟಿದ್ದು ಎದ್ದಿದ್ದು 4 ಗಂಟೆಗೆ, ಹೊರಟಿದ್ದು 5 ಗಂಟೆಗೆ. 4:15 ಫುಲ್ಲು ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು ಆ ಟೈಮ್ಗೆ. ಇನ್ನು ನೋಡ್ಬೋದು ಮಾರ್ಕೆಟಿಗೆ ಬಂದ್ವಿ. ಲೋಟಸ್ ಹಾಕಿರೋದು 600 ರೂಪಾಯಿ 700 ರೂಪಾಯಿ ಹೇಳ್ತಾರೆ. ಹೋಗ್ತಾ ಇರೋದು ಅಕ್ಷಣ ಕಳ್ಸ ಕಾಯಿಗಳು ನೋಡಮ್ಮ. ಇನ್ನು 5:45 6 ಗಂಟೆಲಿ ಈ ರೇಂಜಲ್ಲಿ ಇತ್ತು ಗೈಸ್ ಕೇರ್ಪುರಂ ಮಾರ್ಕೆಟಲ್ಲಿ ಕ್ರೌಡು. ಹೂವು ಅಂತೂ ರೇಟ್ ಮಾತಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಹಂಗೋ ಹಿಂಗೋ ನುಗ್ಗಾಡಿ ತೊಗೊಂಬಂದ್ವಿ ಎಲ್ಲ. ಇನ್ನು ಹಂಗೆ ನಾನು ಮಾರ್ಕೆಟಿಂದ ಬಂದು ಕೆಲ್ಸಕ್ಕೆ ಬಂದೆ. ಪಾರ್ಲರ್ಗೆ ಬೆಳಗ್ಗೆನೇ ಬರಬೇಕಾಗಿತ್ತು. ಇನ್ನು ಪಾರ್ಲರಲ್ಲಿ ಕೆಲಸ ಮುಗಿಸ್ಕೊಂಡು ಆಫ್ ಡೇ ಕೆಲಸಕ್ಕೆ ರಜೆ ಹಾಕಿ ಮೆಹಂದಿ ಆರ್ಡರ್ಸ್ ಇತ್ತು ನನಗೆ ಅಪಾರ್ಟ್ಮೆಂಟಲ್ಲಿ ಹಬ್ಬಕ್ಕೆ ಅಂತ. ಸೊ ಅಲ್ಲಿಗೆ ಹೊರಟೆ ಬ್ಯಾಗ್ ಎತ್ಕೊಂಡು. ಇನ್ನು ನೋಡಿ ಅದು ಇದಿದೆ ಫೋಟೋ ಅಂತ ನನ್ನ ಬ್ಯಾಕ್ ಕೇಸಲ್ಲಿ. ಇನ್ನು ಮೊನ್ನೆ ಕಂಠೀರವ ಸ್ಟುಡಿಯೋಗೆ ಹೋದಾಗ ಅಲ್ಲಿ ಹಾಕಿಸ್ಕೊಂಡಿದ್ದು ಫೋಟೋ ಇದು ನಮ್ಮ ಬಾಸ್ದು. ಇನ್ನು ಥರ್ಸ್ಡೇನು ಮತ್ತು ಫ್ರೈಡೇ ಎರಡೂ ವೀಡಿಯೋ ಆಗಿರುತ್ತೆ. ಇನ್ನು ಮೆಹಂದಿ ಹಾಕಿ ಬಂದು ನಾನು ಫ್ರೆಶ್ ಅಪ್ ಆಗಿ ಇನ್ನು ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆ ಎಲ್ಲ ಈ ಥರ ಕೈಕಾಲೆಲ್ಲ ಟೈ ಮಾಡಿದ್ದೀನಿ. ಇನ್ನು ಈ ಸ್ಟ್ಯಾಂಡ್ ಎಲ್ಲಿ ತೊಗೊಂಡೆ ಮತ್ತು ಅಲ್ಲಿ ಬ್ಯಾಕ್ ಡ್ರಾಪ್ ಇದೆಯಲ್ಲ ಹಿಂದೆ ಅದೆಲ್ಲಿ ತೊಗೊಂಡೆ ಅಂತ ಫುಲ್ ಡೀಟೇಲ್ಡ್ ವೀಡಿಯೋ ಲಾಸ್ಟ್ ಇಯರ್ ವರಲಕ್ಷ್ಮಿ ವ್ಲಾಗಲ್ಲಿದೆ. ಅದು ಚೆಕ್ ಮಾಡಿ ಒಂದ್ಸಲ. ಕೊಡೆ ಐಫೋನ್ ತೊಗೊತೀನಿ. ಅನಿಲಿಗೆ ನಿದ್ದೆ ತಡೆಯೋಕ್ಕಾಗ್ತಾ ಇಲ್ಲ, ಪಾಪ ತೂಗುತ್ತಾನೆ, ನಮ್ಮ ಬಸ್ವೇ ಬಿಡ್ತಾ ಇಲ್ಲ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಸಿಂಗಲ್ ಅಂದರೆ ಇವಾಗ ಹಿಂಗೆ ಬರುತ್ತೆ ಅದಷ್ಟೇ. ಮೊನ್ನೆ ಡಬಲೇ ಮಾಡು ಅಂತ ಹೇಳ್ತಾರೆ. ಅದು ಸ್ಟೆಪ್ ವೈಸ್ ಬರುತ್ತಲ್ಲ, ಮೇಲೊಂದು ಕೆಳಗೊಂದು. ಡಬಲ್ ಬಿಟ್ಟರೆ ಚೆನ್ನಾಗಿ ಕಾಣುತ್ತಲ್ಲ. ಇನ್ನು ಮತ್ತು ನಾನು ನನ್ನ ಕಸಿನ್ ಇಬ್ಬರು ಸೇರಿ ಸೀರೆ ಪ್ಲೀಟ್ಸ್ ಮಾಡ್ತಾಯಿದ್ವಿ. ಈ ಥರ ಪ್ಲೀಟ್ಸ್ ಮಾಡಿಕೊಂಡು 2 ಸ್ಟೆಪ್ಪು ಡಬಲ್ ಸ್ಟೆಪ್ದು ಟ್ರೈ ಮಾಡಿದ್ವಿ. ಅವಳು ಫಸ್ಟ್ ಟೈಮ್ ಡಬಲ್ ಸ್ಟೆಪ್ ಟ್ರೈ ಮಾಡಿರೋದು. ಚೆನ್ನಾಗೇ ಬಂತು, ಇಷ್ಟ ಆಯಿತು ನನಗೆ. ಚೆನ್ನಾಗಿ ಇದು ಮಾಡಿದ್ಲು. ನಾನು ಅಷ್ಟು ಪರ್ಫೆಕ್ಟಾಗಿ ಸೀರೆ ಉಡ್ಸೋಲ್ಲ ಗೈಸ್, ದೇವ್ರಿಗೆಲ್ಲ ಬರೋಲ್ಲ ನನಗೆ ಸೀರೆ ಉಡ್ಸೋಕ್ಕೆ. ಸೊ ಅವಳು ಎಲ್ಲಿ ತೊಗೊಂಡೆ ಅವಳನ್ನ ಕರೆದೆ. ಪಾಪ ಬಂದು ಮಾಡಿಕೊಟ್ಲು. 1 o'clock ಗಂಟೆ ಆಗಿತ್ತು. ಇನ್ನು ಹೋಲ್ ನೈಟ್ ನಿದ್ದೆ ಮಾಡಿಲ್ಲ ನಾವು. ಇನ್ನು ಇದು ಸೀರೆ ಎಲ್ಲಿ ತೊಗೊಂಡೆ ಅಂದರೆ ಮೀಶೋಲ್ಲಿ ತೊಗೊಂಡೆ. ನಿಮಗೂ ಯಾರಿಗಾನ ಲಿಂಕ್ ಬೇಕು ಅಂದರೆ ಕಮೆಂಟ್ ಹಾಕಿ, ಕಮೆಂಟಲ್ಲಿ ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ. ನೋಡಿ ಈ ಥರ ಇದೆ ಸೀರೆ. ಮಾತ್ರ ಚೆನ್ನಾಗಿತ್ತು, ನನಗೆ ಪ್ರೈಸ್ ವರ್ತ್ ಅನ್ನಿಸ್ತು. ನಿಮಗೂ ಯಾರಿಗಾನ ಬೇಕು ಈ ಸೀರೆ ಡೀಟೇಲ್ಸ್ ಅಂದರೆ ಇದು ಮಾಡಿ ಕಮೆಂಟ್ ಮಾಡಿ ಕಳಿಸ್ತೀನಿ. ಆಮೇಲೆ ಇದು ನೋಡ್ಬೋದು ನೀವು ಇಲ್ಲಿ ಕೈ ಕಾಲು ಎಲ್ಲ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ. ನಾನಿನ್ನು ಸ್ಟ್ಯಾಂಡ್ ಎಲ್ಲಿ ತೊಗೊಂಡೆ ಮತ್ತು ಬ್ಯಾಕ್ ಡ್ರಾಪ್ ಎಲ್ಲಿ ತೊಗೊಂಡೆ ಅಂತ ನಿಮಗೆ ಬೇಕು, ಪ್ರೈಸಸ್ ಎಷ್ಟು ಏನು ಅಂತ ಅಂದರೆ ನಂದು ಇನ್ನೊಂದು ವರಲಕ್ಷ್ಮಿ ಶಾಪಿಂಗ್ ವ್ಲಾಗ್ ಅಂತ ಇದೆ, ಅಲ್ಲೋಗಿ ಚೆಕ್ಔಟ್ ಮಾಡಿ ಎಷ್ಟು ಪ್ರೈಸಸ್ ಏನು ಅಂತ ಡೀಟೇಲಾಗಿ ಹೇಳಿದ್ದೀನಿ ಅದರಲ್ಲಿ. ಇನ್ನು ಕಳಶ ಇಟ್ಕೊಂಡು ಈ ಥರ ಅಂದರೆ ನೀರೇನು ಹಾಕಿಲ್ಲ, ಬರೀ ಕಳಶ ಇಟ್ಕೊಂಡು ಸೀರೆ ಡ್ರಾಪ್ ಮಾಡ್ಕೋತಾ ಇದ್ದೀವಿ. ಇನ್ನು ಈ ಥರ ಡ್ರಾಪ್ ಮಾಡ್ತಾಯಿದ್ದೀವಿ. ಫುಲ್ ನೈಟ್ 30-40 ಮಿನಿಟ್ಸ್ ಆಯಿತು ನಮಗೆ ಸೀರೆ ಉಡ್ಸೋಕ್ಕೆ. ಇನ್ನು ಫುಲ್ ಲುಕ್ ಯಾವ ಥರ ಬರುತ್ತೆ ಅಂತ ಹಂಗೆ ಹೋಗ್ತಾ ನೋಡಿ ಯಾವ ಥರ ಇರುತ್ತೆ ಅಂತ. ಆಲ್ಮೋಸ್ಟ್ 2-3 o'clock ಆಗಿತ್ತು ಎಲ್ಲ ಇದು ಮಾಡೋಷ್ಟರಲ್ಲಿ. ನಾನಂತೂ ಒಂದು ಚೂರು ನಿದ್ದೆ ಮಾಡಿಲ್ಲ, ಹಾಗೆ ರೆಡಿ ಮಾಡಿಕೊಂಡೆ. ಇಷ್ಟೆಲ್ಲ ಮಾಡಿ ಒಂದು ವೀಡಿಯೋ ತೊಗೊಳಕ್ಕಾಗಿಲ್ಲ ಗೈಸ್ ಯಾವ ಥರ ಅಂತ. ಇದು ಇವತ್ತು ಫ್ರೈಡೇ, ಸ್ಯಾಟರ್ಡೇದು ಇದು ವ್ಲಾಗು. ಫ್ರೈಡೇ ಬಂದುಬಿಟ್ಟು ಇದು ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ, ಶನಿವಾರ ಎತ್ತಂಗಿಲ್ಲ ಬೇಗ ಅಂಥೇಳಿ 1 o'clock ಗಂಟೆ ಇತ್ತು ನಾನು ಊಟಕ್ಕೆ ಹೋದಾಗ ಈ ವಿಡಿಯೋ ಮಾಡ್ಕೊಂಡಿದ್ದು. ನೆನ್ನೆ ವೀಡಿಯೋ ಮಾಡೋಕ್ಕೂ ಆಗಿಲ್ಲ, ಟೈಮು ಸಿಕ್ಕಿಲ್ಲ, ಅಷ್ಟೆಲ್ಲ ರೆಡಿ ಮಾಡಿ ನೋಡಿ ಯಾವ ಥರ ಇತ್ತು ಲಕ್ಷ್ಮಿ ಅಂತ. ಇನ್ನು ಬ್ಯಾಕ್ ಡೆಕೋರೇಷನ್ ಎಲ್ಲ ನಾನು ಮತ್ತು ಬಸವ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಸ್ಪಾಂಜ್ ಎಲ್ಲ ತಂದು ಇದ್ರದ್ದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಆ ವಿಡಿಯೋ ಕೂಡ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡಿದ್ವಿ ಅಂತ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಬ್ಯಾಕ್ ಡ್ರಾಪಲ್ಲಿ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು, ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು. ಇನ್ನು ಬ್ಯಾಕ್ ಡ್ರಾಪಿಗೆ ಈ ಥರ ಸ್ಕ್ರೀನ್ ಬಿಟ್ಕೊಂಡ್ವಿ, ಒಂದು ಸ್ಕ್ರೀನ್ ತಂದು. ಇನ್ನು ನೋಡಿ ಯಾವ ಥರ ಲಕ್ಷ್ಮಿಗೆ ರೆಡಿ ಮಾಡಿದ್ದೀನಿ ಅಂತ.
ಇದು ಒಂದು ದಿವಸ ಆಗೋಗಿದೆ ಆಲ್ಮೋಸ್ಟ್ ಆಗಿ ಆಮೇಲೆ ವಿಡಿಯೋ ತೆಗಿತಾ ಇರೋದು. ಅದಕ್ಕೆ ಸ್ವಲ್ಪ ಮೆಸಿ ಅನ್ನಿಸ್ತಾ ಇದೆ. ಬಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ಎಲ್ಲ ಜೋಡಿಸಿದಾಗ ಹಬ್ಬಕ್ಕೆ. ಇದು 1 ಡೇ ಆದಮೇಲೆ ವಿಡಿಯೋ ನೋಡಿ. ಇದು ಫಸ್ಟ್ ಡೇ ವಿಡಿಯೋ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಮ್ಮ ದೊಡ್ಡಮ್ಮ ಕೊಡಿಸಿದ್ರು ಈ ಸೀರೆನ. ಈ ಸೀರೆಗೆ ಬ್ಲೌಸ್ ಹೊಲ್ಸ್ಕೊಂಡು ಅದೇ ಸೀರೆ ಹಬ್ಬಕ್ಕೆ ಹಾಕ್ಕೊಂಡೆ. ಇನ್ನು ತಾಂಬೂಲೆಲ್ಲ ರೆಡಿ ಮಾಡಿಕೊಂಡೆ. ಇದ್ರ ಜೊತೆ ಒಂದೊಂದು ಕಾಯಿ ಇಟ್ಟು ಬ್ಯಾಗ್ ಕೂಡ ತಂದಿದ್ದೆ. ಬ್ಯಾಗಲ್ಲಿ ಹಾಕಿ ತಾಂಬೂಲ ಕೊಟ್ಟೆ. ಈ ಥರ ಜೋಡಿಸ್ಕೊಂಡಿದ್ದೆ ಅವತ್ತು ನೈಟು. ಇದೊಂದು ಫೋಟೋ ಇದೆ ಅಷ್ಟೇ ಅವತ್ತು ನೈಟದು. ಇನ್ನು ಈ ಥರ ಬ್ಲೌಸ್ ಹೊಲ್ಸ್ಕೊಂಡು ಈ ಥರ ಫೋಟೋಸ್ ತೊಗೊಂಡೆ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.